ಎಲ್ರಿಗೂ ನಮಸ್ಕಾರ. ಇನ್ನೇನು ಟಾಕ್ಸಿಕ್ ರಿಲೀಸ್ ಆಗೋ ಕ್ಷಣಗಳು ಎಣಿಸ್ತಾ ಇದ್ದೀವಿ. 1 ಗಂಟೆ 2 ಗಂಟೆ ಕೇವಲ 4-5 ಗಂಟೆಗಳಿದೆ ಅಂತ ಅನಿಸ್ತಾ ಇದೆ. KGF 1 ಮತ್ತು 2 ಮಾಡಿರ್ತಕ್ಕಂಥ ಹವಾ ಅಷ್ಟಿಷ್ಟಲ್ಲ. ಕನ್ನಡದ ಒಂದು ಫಿಲಮು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎಷ್ಟೆಲ್ಲ ಸದ್ದು ಮಾಡಿತ್ತು, KGF 2 ಎಷ್ಟೆಲ್ಲ ಗದ್ದಲ ಮಾಡಿತ್ತು, ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಟಾಕ್ಸಿಕ್ಕು ಸದ್ದು ಮಾಡಿ ಗದ್ದಲ ಮಾಡಿ ರೋಮಾಂಚನವನ್ನು ಉಂಟು ಮಾಡ್ತಾ ಇದೆ. ಕನ್ನಡದ ಯಶ್ ನಟನೆಯ ಈ ಟಾಕ್ಸಿಕ್ಕು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಆಗಿ ಇಡೀ ಪ್ರಪಂಚವೇ ಸ್ಯಾಂಡಲ್ವುಡ್ ನತ್ತ ನೋಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಬಾಲಿವುಡ್ ಇರ್ಬೋದು, ಹಾಲಿವುಡ್ ಇರ್ಬೋದು, ಎಲ್ಲರೂ ಬಂದು ಆ ಟ್ರೈಲರ್ ರಿಲೀಸ್ ಆದಾಗ ನಮಸ್ಕಾರ ಕರ್ನಾಟಕ, ನಮಸ್ತೆ ಬೆಂಗಳೂರು ಅಂತ ಕೇಳೋದನ್ನ ಎಷ್ಟು ಎಂಜಾಯ್ ಮಾಡಿದ್ವಿ. ಇನ್ನು ಕೆಲವೇ ಗಂಟೆಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. ನಾವು ವಿಶ್ವಭಾರತಿ ನಿಮ್ಮನ್ನ ಐಮ್ಯಾಕ್ಸ್ ಅಲ್ಲಿ ಈ ಫಿಲಮ್ನ ನೋಡಿ ಎಂಜಾಯ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಮತ್ತು ನೋಡ್ಲಿ ಅಂತ ರೆಫರ್ ಮಾಡ್ತಾ ಇದೀವಿ. ಐಮ್ಯಾಕ್ಸ್ ತುಂಬಾ ದೊಡ್ಡ ಸ್ಕ್ರೀನು, ಟಾಪ್ ಇಂದ ಬಾಟಮ್ ವರ್ಗೂ ಫುಲ್ ಬಿಗ್ ಸ್ಕ್ರೀನು, ಎಫೆಕ್ಟಿವ್ ಆಗಿ ಸೌಂಡು, ಎಫೆಕ್ಟಿವ್ ಆಗಿ ದೃಶ್ಯಗಳು, ದೃಶ್ಯ ವೈಭವವನ್ನ ಫಿಲ್ಮ್ನ ಪ್ರತಿ ಸೀನ್ನ ನೀವು ಎಂಜಾಯ್ ಮಾಡಬೇಕು ಅಂದ್ರೆ ನಾವು ರೆಫರ್ ಮಾಡೋದು ಐಮ್ಯಾಕ್ಸ್ನ. ಆ ಎಫೆಕ್ಟು, ಅಷ್ಟು ಬಿಗ್ ಸ್ಕ್ರೀನು, ಅಷ್ಟೊಂದು ಚೆನ್ನಾಗಿ ಇನ್ನೆಲ್ಲೂ ನೋಡೋಕ್ಕಾಗಲ್ಲ. ಅಷ್ಟು ಮಟ್ಟದ ಫೀಲ್ ಅನ್ನ, ಎಂಜಾಯ್ಮೆಂಟ್ ನ ನಿಮಗೆ ಐಮ್ಯಾಕ್ಸ್ ಕೊಡುತ್ತೆ. ನಂತರ ಅಂದ್ರೆ ಐಮ್ಯಾಕ್ಸ್ ಇದು ಐಮ್ಯಾಕ್ಸ್ ಕಥೆ. ಆದರೆ ನೆಕ್ಸ್ಟ್ 4DX 2D ಇದು ಸಹ ಸಖತ್ತಾಗಿ ನೀವು ಫಿಲಮ್ನ ನೋಡಲಿಕ್ಕೆ ನಿಮ್ಮನ್ನು ಪ್ರೇರೇಪಿಸುತ್ತೆ. ಯಾಕೆ ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಪ್ರತಿಯೊಂದು ದೃಶ್ಯದ ಎಫೆಕ್ಟು, ಅದು ಯುದ್ಧದ ಸೀನ್ ಇರ್ಬೋದು, ರೇಸ್ ಸೀನ್ ಇರ್ಬೋದು, ಅಟ್ಯಾಕ್ ಸೀನ್ ಇರ್ಬೋದು, ಫೈಟಿಂಗ್ ಸ್ಕ್ರೀನ್ ಇರ್ಬೋದು, ಹಾಗೆಯೇ ಮಳೆ, ಮೋಡ, ಜಲಪಾತ, ಈ ಎಫೆಕ್ಟ್ಗಳನ್ನ ಸೀಟಲ್ಲೇ ಕೂತಲ್ಲೇ ನೀವು ಆ ಎಫೆಕ್ಟ್ನ ಎಂಜಾಯ್ಮೆಂಟ್ನ ಅನುಭವಿಸ್ಕೊಂಡು ನೋಡ್ಬೋದು. ಅಷ್ಟು ಎಫೆಕ್ಟು 4DX 2D ಇರುತ್ತೆ. ಇನ್ನು PVR ಮತ್ತು ಐಮ್ಯಾಕ್ಸ್ ರೆಗ್ಯುಲರ್ ಥಿಯೇಟರ್ಗಳಿಗಿಂತ ಬೆಟರ್ ಅಂತ ಹೇಳ್ಬೋದು. ಇಲ್ಲೂ ಸಹ ಚೆನ್ನಾಗಿರುತ್ತೆ, ನೋಡ್ಬೋದು. ಇನ್ನು ಡ್ವೆಲ್ ಅಂದರೆ ಡಾಲ್ಬಿ ಥಿಯೇಟರ್ನಲ್ಲಿ ಡಬಲ್ ಪ್ರೊಜೆಕ್ಟರ್ ಇರುತ್ತೆ, ಡ್ವೆಲ್ ಆಡಿಯೋ ಇರುತ್ತೆ, ಸೀನು ಸಹ ಚೆನ್ನಾಗಿರುತ್ತೆ, ನೋಡ್ಬೋದು. ಆದರೆ ಇವು ಎಲ್ಲಕ್ಕಿಂತ ಬೆಟ್ರು ಅಂತ ಹೇಳಿದ್ರೆ ಐಮ್ಯಾಕ್ಸ್. ನೀವು ಟಾಕ್ಸಿಕ್ನ ಇವಾಗ ಏನು ಕ್ರಿಯೇಟ್ ಆಗಿದೆ ಹೈಪು, ಆ ಹೈಪ್ನ ಮತ್ತಷ್ಟು ಹೆಚ್ಚಿಸ್ಕೋಬೇಕು, ಸಿನಿಮಾನ ಮತ್ತಷ್ಟು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂದ್ರೆ ವಿಶ್ವಭಾರತಿ ನಿಮಗೆ ಐಮ್ಯಾಕ್ಸ್ನ ರೆಫರ್ ಮಾಡುತ್ತೆ. ಖಂಡಿತ ಟಾಕ್ಸಿಕ್ನ ನೋಡಿ ಖುಷಿ ಪಡಿ. ಕನ್ನಡದ ಸಿನಿಮಾ ದೇಶದ ಮಟ್ಟದಲ್ಲಿ, ಪ್ರಪಂಚದ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಟಾಕ್ಸಿಕ್ 18+ ಸಿನಿಮಾ ಅಂತ ಹೇಳಿ ಹೇಳ್ತಾ ಇರೋದ್ರಿಂದ ಪೋಷಕರು ಆದಷ್ಟು ಮಕ್ಕಳನ್ನ ಚಿತ್ರದಿಂದ ದೂರ ಇಡಿ, ನೋಡಿ ಎಂಜಾಯ್ ಮಾಡಿ. ಆದ್ರೆ ಮಕ್ಕಳೇ ಇದರಿಂದ ನೀವು ದೂರ ಇರಿ, ಹುಷಾರಾಗಿರಿ. ಟಾಕ್ಸಿಕ್ ನ ನೋಡಿ ಎಂಜಾಯ್ ಮಾಡಿ. ಒಂದು ಕನ್ನಡ ಸಿನಿಮಾನ, ಒಳ್ಳೆ ಸಿನಿಮಾನ, ಇಂಡಿಯನ್ ಸಿನಿಮಾನ ಗೆಲ್ಲಿಸಿ ಅನ್ನೋದು ನಮ್ಮ ಕಳಕಳಿ. ನಮಸ್ಕಾರ.